ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ದೀಪಾವಳಿ ಹಬ್ಬ ಹತ್ತಿರ ಬಂತು. ನಾವು ಯಾವುದೇ ಒಂದು ಹಬ್ಬವನ್ನು ಆಚರಣೆ ಮಾಡೋದಕ್ಕಿಂತ ಮುಂಚೆ ಅದನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಆಚರಣೆ ಮಾಡೋದರಲ್ಲಿ ತುಂಬಾ ಅರ್ಥ ಇರುತ್ತೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ಧನತ್ರಯೋದಶಿಯಿಂದ ಭಾಯಿದೂಜ್ವರೆಗೂ ಪ್ರತಿದಿನ ಯಾವ ಹಬ್ಬವನ್ನು ಆಚರಣೆ ಮಾಡಬೇಕು, ಅದರ ಮಹತ್ವ ಏನು, ಯಾಕೆ ಆಚರಣೆ ಮಾಡಬೇಕು ಅಂತ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಅಕ್ಟೋಬರ್ 18ನೇ ತಾರೀಕು ಧನತ್ರಯೋದಶಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಈ ದಿವಸ ಧನ್ವಂತರಿ ದೇವರನ್ನು ಪೂಜೆಯನ್ನು ಮಾಡಲಾಗುತ್ತೆ. ವೈದ್ಯರುಗಳು ಆಸ್ಪತ್ರೆಗಳಲ್ಲಿ ಅಥವಾ ಆಯುರ್ವೇದ ವೈದ್ಯರು ಎಲ್ಲೆಲ್ಲಿ ವೈದ್ಯಕೀಯವನ್ನು ಮಾಡ್ತಾರೋ ಅವರೆಲ್ಲ ಧನ್ವಂತರಿ ದೇವರನ್ನು ಪೂಜೆಯನ್ನು ಮಾಡ್ತಾರೆ. ಈ ದಿವಸ ಹೊಸ ಚಿನ್ನ, ಬೆಳ್ಳಿ, ಉಡುಪುಗಳು ಹಾಗೆ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ತುಂಬಾ ಶುಭಕರ. ಇನ್ನು ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು, ಧನ್ವಂತರಿಯನ್ನು ಯಾಕೆ ಪೂಜೆ ಮಾಡಬೇಕಂತ ಹೇಳೋದಾದರೆ, ಸಮುದ್ರ ಮಂಥನದ ಸಮಯದಲ್ಲಿ ಧನ್ವಂತರಿ ದೇವರು ಒಂದು ಕೈಯಲ್ಲಿ ಅಮೃತದ ಕಲಶ, ಮತ್ತೊಂದು ಕೈಯಲ್ಲಿ ವೈದ್ಯಕೀಯ ಪುಸ್ತಕವನ್ನು ಹಿಡಿದು ಹೊರಗಡೆ ಬರ್ತಾರೆ. ಆದ್ದರಿಂದ ನಾವು ಆರೋಗ್ಯ ಮತ್ತು ಧನಕ್ಕಾಗಿ ಈ ದಿವಸ ಧನ್ವಂತರಿ ದೇವರನ್ನು ಹಾಗೆ ಲಕ್ಷ್ಮೀ ಕುಬೇರರನ್ನು ಪೂಜೆಯನ್ನು ಮಾಡಬೇಕಾಗತ್ತೆ. ಈ ದಿವಸ ಪ್ರತಿ ಮನೆಗಳಲ್ಲೂ ಕೂಡ ಸಂಜೆ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ಕುಬೇರರನ್ನು ಪೂಜೆಯನ್ನು ಮಾಡೋದರಿಂದ ಸಂಪತ್ತು ಮತ್ತು ಆರೋಗ್ಯ ನಮಗೆ ಸಿಗುತ್ತೆ. ಅದೇ ರೀತಿ ಅಪಮೃತ್ಯುವಿನಿಂದ ಪಾರಾಗೋದಕ್ಕೋಸ್ಕರ ಯಮನಿಗೆ ಯಮದೀಪಾರಾಧನೆಯನ್ನು ಮಾಡೋದು ಕೂಡ ಈ ದಿವಸದ ವಿಶೇಷ. ಇನ್ನು ಎರಡನೆಯ ದಿವಸ ನರಕ ಚತುರ್ದಶಿಯನ್ನು ಆಚರಣೆ ಮಾಡಬೇಕಾಗತ್ತೆ. ಈ ದಿವಸ ಕತ್ತಲೆಯಿಂದ ಗೆಲುವನ್ನು ಸಾಧಿಸಿ ದುಷ್ಕೃತ್ಯದಿಂದ ವಿಮುಕ್ತಿ ಹೊಂದೋದಕ್ಕೋಸ್ಕರ ಈ ನರಕ ಚತುರ್ದಶಿಯನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ದುರಾಚಾರಿಯಾದ ನರಕಾಸುರನು ಜನರಿಗೆ ತುಂಬಾ ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಆಗ ಭಗವಾನ್ ಶ್ರೀಕೃಷ್ಣ ಅವನ ವಿರುದ್ಧ ಹೋರಾಟವನ್ನು ಮಾಡಿ ಜಯಿಸಿ ಜನರನ್ನು ಅವನಿಂದ ರಕ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದನೇ ಈ ದಿವಸ ನರಕಾಸುರನನ್ನು ಕೊಂದಂಥ ಈ ದಿವಸವನ್ನು ನರಕ ಚತುರ್ದಶಿಯಾಗಿ ಆಚರಣೆ ಮಾಡಲಾಗುತ್ತೆ. ಈ ದಿನದ ವಿಶೇಷ ಏನಂತ ಹೇಳಿದ್ರೆ, ಬೆಳಗ್ಗೆ ಅಭ್ಯಂಜನ ಸ್ನಾನವನ್ನು ಮಾಡುವಂಥದ್ದು. ಮೈಗೆಲ್ಲ ಮನೆಯಲ್ಲಿರೋ ಎಲ್ಲ ಸದಸ್ಯರು ಕೂಡ ಎಣ್ಣೆಯನ್ನು ಹಚ್ಕೊಂಡು ಪವಿತ್ರ ಎಣ್ಣೆ ಸ್ನಾನವನ್ನು ಮಾಡೋದ್ರಿಂದ ತುಂಬಾ ಶುಭ. ಪ್ರತಿ ಮನೆಯಲ್ಲೂ ಕೂಡ ಆ ದಿವಸ ಕಾಳಿದೇವಿ ಹಾಗೂ ಹನುಮಂತ ದೇವರನ್ನು ಪೂಜೆ ಮಾಡಬೇಕಾಗತ್ತೆ. ಇನ್ನು ಸಂಜೆ ವೇಳೆ ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀ ದೇವಿಯನ್ನು ಆ ದಿವಸ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಲಕ್ಷ್ಮೀ ದೇವಿಯ ಪೂಜೆಯನ್ನು ಈ ದಿವಸ ಮಾಡೋದ್ರಿಂದ ಸಂಪತ್ತು ಹಾಗೆ ವೈಭವ, ಸೌಭಾಗ್ಯ ಸಿಗುತ್ತೆ. ಇನ್ನು ಮನೆಗಳನ್ನು ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ದೀಪಗಳನ್ನು ಹಚ್ಚೋದ್ರ ಮೂಲಕ ಈ ದಿವಸ ನರಕ ಚತುರ್ದಶಿಯನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಯಾಕೆ ಮಾಡಬೇಕಂತ ಹೇಳಿದ್ರೆ, ದೇವಿ ಲಕ್ಷ್ಮೀ ದೇವಿಯು ಸ್ವಚ್ಛ ಹಾಗೂ ಬೆಳಕಿನಿಂದ ಕೂಡಿದ ಮನೆಗಳಿಗೆ ಮಾತ್ರ ಆಕೆ ಪ್ರವೇಶವನ್ನು ಮಾಡ್ತಾಳೆ. ಆದ್ದರಿಂದನೇ ಈ ದಿವಸ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಮನೆಯನ್ನು ಹೂಗಳಿಂದ ಅಲಂಕರಿಸಿ ರಂಗೋಲಿಯನ್ನು ಬಿಟ್ಟು ದೀಪಗಳನ್ನು ಬೆಳಗಿಸಿ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಹಣ್ಣು ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಿ ದೀಪವನ್ನು ಬೆಳಗಿಸಿ ಹಬ್ಬವನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿ ಸಂತೃಪ್ತಳಾಗಿ ನಿಮ್ಮ ಮನೆಗೆ ಬಂದು ಆಶೀರ್ವಾದವನ್ನು ಮಾಡ್ತಾಳೆ, ನಮಗೆ ಸಂಪತ್ತು ಹಾಗೆ ಐಶ್ವರ್ಯವನ್ನು ನೀಡ್ತಾಳೆ. ಆದ್ದರಿಂದನೇ ಈ ದಿವಸ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ. ಇನ್ನು ದೀಪಾವಳಿಯ 3ನೇ ದಿನ ಅಮಾವಾಸ್ಯೆ ಇರುತ್ತೆ. ಈ ದೀಪಾವಳಿ ಅಮಾವಾಸ್ಯೆ ದಿವಸ ಪ್ರಮುಖವಾಗಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತೆ. ಧನಲಕ್ಷ್ಮಿ ಸಂಪತ್ತು ಹಾಗೆ ವೈಭವ, ಸೌಭಾಗ್ಯವನ್ನು ನೀಡ್ತಾಳೆ ಅನ್ನೋ ಕಾರಣಕ್ಕೆ ಈ ದಿವಸ ಧನಲಕ್ಷ್ಮಿ ಪೂಜೆಯನ್ನು ಮಾಡಲಾಗತ್ತೆ. ಇನ್ನು ಯಾಕೆ ಮಾಡಬೇಕಂತ ಹೇಳಿದರೆ, ಲಕ್ಷ್ಮೀ ದೇವಿಗೆ ಎಲ್ಲಿ ಸ್ವಚ್ಛತೆ ಮತ್ತು ಬೆಳಕಿನಿಂದ ಕೂಡಿರುತ್ತೋ ಅಂಥ ಮನೆಗಳಿಗೆ ಮಾತ್ರ ಲಕ್ಷ್ಮೀ ದೇವಿ ಪ್ರವೇಶವನ್ನು ಮಾಡ್ತಾಳೆ. ಆದ್ದರಿಂದನೇ ಆ ದಿವಸ ಮನೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಹೂಗಳಿಂದ ಅಲಂಕರಿಸಿ ಲಕ್ಷ್ಮೀ ದೇವಿಗೆ ಬಗೆ ಬಗೆಯ ನೈವೇದ್ಯ, ಸಿಹಿ ಹಣ್ಣುಗಳನ್ನು ಅರ್ಪಿಸಿ ದೀಪಗಳನ್ನು ಬೆಳಗಿಸಿ ಪೂಜೆಯನ್ನು ಮಾಡಿ ಆಕೆಯನ್ನು ಬೇಡಿಕೊಳ್ಳೋದ್ರಿಂದ ಆಕೆ ಸಂತೃಪ್ತಳಾಗಿ ನಮಗೆ ಅಷ್ಟೈಶ್ವರ್ಯಗಳನ್ನು ಪ್ರಾಪ್ತಿ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದನೇ ಅಮಾವಾಸ್ಯೆ ದಿವಸ ಧನಲಕ್ಷ್ಮಿ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ.
ಇನ್ನು ಸಂಜೆ ವೇಳೆ 6 ಗಂಟೆಯ ನಂತರ ಈ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದು ಅತ್ಯಂತ ಶುಭ. ಆ ದಿವಸ ಮನೆಯೆಲ್ಲ ದೀಪಗಳನ್ನು ಬೆಳಗಿಸಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು 4ನೆಯ ದಿವಸ ಬಲಿಪಾಡ್ಯಮಿ. ಇದನ್ನು ಗೋವರ್ಧನ ಪೂಜೆ ಅಂತ ಕೂಡ ಹೇಳ್ತಾರೆ, ಬಲೀಂದ್ರ ಪೂಜೆ ಅಂತ ಕೂಡ ಕರೀತಾರೆ. ಈ ದಿವಸ ಗೋವರ್ಧನ ಪೂಜೆಯನ್ನು ಮಾಡಲಾಗುತ್ತೆ. ಆ ದಿವಸ ಭಗವಾನ್ ಶ್ರೀಕೃಷ್ಣನಿಗೆ ಬಗೆ ಬಗೆಯ ಆಹಾರವನ್ನು ತಯಾರು ಮಾಡಿ ಆತನಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಯಾಕೆ ಮಾಡಬೇಕಂತ ಹೇಳಿದರೆ, ಇಂದ್ರ ಜನರಿಗೆ ತೊಂದರೆ ಕೊಡೋದಕ್ಕೋಸ್ಕರ ಮಳೆಯನ್ನು ಸುರಿಸ್ತಾನೆ. ಆ ಸಮಯದಲ್ಲಿ ಶ್ರೀಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿ ಹಿಡಿದು ಆ ಜನರನ್ನು ಆ ಬೆಟ್ಟದ ಕೆಳಗೆ ಕಳಿಸಿ ಅವರನ್ನು ಇಂದ್ರದೇವರಿಂದ ರಕ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದನೇ ಈ ದಿವಸ ಗೋವರ್ಧನ ಪೂಜೆಯನ್ನು ಮಾಡಲಾಗುತ್ತೆ, ಅಂದರೆ ಶ್ರೀಕೃಷ್ಣನಿಗೆ ಪೂಜೆಯನ್ನು ಮಾಡಲಾಗುತ್ತೆ. ಇನ್ನು ಈ ದಿವಸ ಬಗೆ ಬಗೆಯ ವಿವಿಧವಾದ ಖಾದ್ಯಗಳನ್ನು ತಯಾರು ಮಾಡಿ ಶ್ರೀಕೃಷ್ಣನಿಗೆ ಅರ್ಪಿಸಿ ನಂತರ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಂಡು ತಿನ್ನಬೇಕಾಗತ್ತೆ. ಅದೇ ರೀತಿ ಗೋವಿನ ಪೂಜೆಯನ್ನು ಕೂಡ ಆ ದಿವಸ ಮಾಡಬೇಕಾಗತ್ತೆ. ಅದು ತುಂಬಾ ಶ್ರೇಷ್ಠ. ಇನ್ನು ಹಲವು ಕಡೆ ಅನ್ನಕೂಟ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಸ್ನೇಹಿತರಿಗೆ, ಕುಟುಂಬ ವರ್ಗದವರಿಗೆಲ್ಲ ಊಟವನ್ನು ಹಾಕಿಸಿ ಆಚರಣೆಯನ್ನು ಮಾಡ್ತಾರೆ. ಇನ್ನು ಕೊನೆಯದಾಗಿ 5ನೇ ದಿವಸ ಭಾಯಿ ದೂಜನ್ನು ಆಚರಣೆ ಮಾಡಲಾಗುತ್ತೆ. ಇದು ಉತ್ತರ ಭಾರತದ ಕಡೆ ಆಚರಣೆ ಮಾಡಲಾಗುತ್ತೆ. ಕರ್ನಾಟಕ ಭಾಗದಲ್ಲಿ ನಾಗರ ಪಂಚಮಿಯನ್ನು ಯಾವ ರೀತಿ ಆಚರಣೆ ಮಾಡ್ತಾರೋ ಅದೇ ರೀತಿ ಈ ಭಾಯಿ ದೂಜನ್ನು ಆಚರಣೆ ಮಾಡಲಾಗುತ್ತೆ. ಆ ದಿವಸ ಸಹೋದರ ಹಾಗೂ ಸಹೋದರಿಯ ಸಂಬಂಧವನ್ನು ಗಟ್ಟಿಗೊಳಿಸೋದಕ್ಕೋಸ್ಕರ ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಸಹೋದರಿ ತನ್ನ ಸಹೋದರನ ಹಣೆಯ ಮೇಲೆ ತಿಲಕವನ್ನು ಇಟ್ಟು ದೀರ್ಘಾಯುಷ್ಯ ಮತ್ತು ಸಂಪತ್ತಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಇನ್ನು ಯಾಕೆ ಇದನ್ನು ಆ ದಿವಸ ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಯಮನು ತನ್ನ ಸಹೋದರಿ ಯಮುನಾ ಅವಳನ್ನು ಭೇಟಿ ಮಾಡಿದ ದಿನ ಈ ಆಚರಣೆ ಪ್ರಾರಂಭ ಆಗಿದೆ. ಸಹೋದರಿ ಅವರ ಉದ್ದೇಶದಿಂದ ಯಮನ ಆಯುಷ್ಯವನ್ನು ಹೆಚ್ಚಿಸಲು ಪ್ರಾರ್ಥನೆಯನ್ನು ಮಾಡ್ತಾಳೆ. ಆದ್ದರಿಂದನೇ ಈ ದಿವಸ ಭಾಯಿ ದೂಜನ್ನು ಆಚರಣೆ ಮಾಡಲಾಗುತ್ತೆ. ಇದು ದೀಪಾವಳಿ ಹಬ್ಬದ ಎಲ್ಲ ದಿನಗಳ ಆಚರಣೆಗಳು ಮತ್ತು ಅದರ ಸಣ್ಣ ಕಥೆಗಳು ಮತ್ತು ಹಬ್ಬದ ಮಹತ್ವ. ಈ ಹಬ್ಬದಲ್ಲಿ ಈ ಆಚರಣೆಗಳನ್ನು ಪಾಲಿಸಿ ನಿಮ್ಮ ಮನೆಗೂ ಕೂಡ ಸೌಭಾಗ್ಯ, ಸಂತೋಷ ಮತ್ತು ಧನ ಸಂಪತ್ತು ಬರಲಿ. ಎಲ್ಲರೂ ಕೂಡ ದೀಪವನ್ನು ಬೆಳಗಿಸೋದ್ರ ಮೂಲಕ ಈ ಹಬ್ಬವನ್ನು ಆಚರಿಸೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.